ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಿಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಿನ್ನೆ ಹೇಗೆ ಕೃಷ್ಣ ಪರಮಾತ್ಮ ಅಭಿಮನ್ಯುವಿನ ಪುಟ್ಟ ಹೆಂಡತಿ ಉತ್ತರೆಯ ಗರ್ಭದಲ್ಲಿ ಇದ್ದಂತಹ ಪಾಂಡವ ಸಂತಾನದ ಪಾಂಡವ ವಂಶದ ಕಟ್ಟಕಡಿಯ ಕುಡಿ ಆ ಮಗುವನ್ನು ಕೊಲ್ಲೋದಕ್ಕೆ ಅಶ್ವತ್ಥಾಮ ಬಿಟ್ಟಿರತಕ್ಕಂಥ ವಿಚಿತ್ರ ಅಸ್ತ್ರ ಒಳಗಡೆ ಬಂದಾಗ ಪಾಹಿ ಪಾಹಿ ಮಹಾಯೋಗಿನ್ ದೇವದೇವ ಜಗತ್ಪತಿ ಕಾಪಾಡು ಕಾಪಾಡು, ಯಾವುದೋ ಅಲುಗು ಕಬ್ಬಿಣದ ಅಲುಗು ಬಂದು ನನ್ನ ಮಗುನ ಕೊಂದು ಹಾಕ್ತಾ ಇದೆ, ನನ್ನ ಜೀವ ಬೇಕಾದ್ರೆ ತಗೋ, ಮಗುನ ಸಂರಕ್ಷಣೆ ಮಾಡು, ಯಾಕೆಂದರೆ ಪಾಂಡವ ವಂಶದ ಕಡೆ ಮಗು ಇದು ಉಳ್ಕೊಂಡ್ರೆ ವಂಶ ಉಳಿಯುತ್ತೆ ಅಂತ ಕೇಳಿಕೊಂಡಾಗ ಕೃಷ್ಣ ತಾನು ಅಂಗುಷ್ಟ ಮಾತ್ರದ ಒಂದು ಸಣ್ಣ ಮಗುವಾಗಿ ಒಳಗಡೆ ಹೋಗಿ ಆ ಅಸ್ತ್ರವನ್ನು ನಿಶ್ಚೇತನಗೊಳಿಸಿ ಮಗುವನ್ನು ಸಂರಕ್ಷಣೆ ಮಾಡಿದಾಗ ಆ ಮಗುವಿಗೆ ಪರೀಕ್ಷಿತ ಅಂತ ಹೆಸರಿಟ್ಟರು. ಮತ್ತು ಕೃಷ್ಣ ತಾನು ಬಂದ ಕಾರ್ಯ ಎಲ್ಲ ಮುಗೀತು, ದ್ವಾರಕೆಯಲ್ಲಿ ನನ್ನ ಜನ ಕಾಯ್ತಾ ಇರ್ತಾರೆ, ಹೋಗ್ಬಿಟ್ಟು ಬರ್ತೀನಿ ಅಂತ ಎಲ್ರಿಗೂ ಹೇಳಿ ಹೊರಟಾಗ ಕುಂತಿಯನ್ನು ನೋಡಿ ಹೇಳ್ತಾನೆ, ತಾಯಿ ಅತ್ತೆ, ಜನ್ಮಪೂರ್ತಿ ಇಷ್ಟು ಜನ ಸಾಹಸಿಗಳು, ಸಾಧಕರು, ಯೋಧರು, ಮಹಾರಾಜರು, ಬಲಿಷ್ಠರು, ವಿಶಿಷ್ಟರು ಎಲ್ಲ ಇದ್ದರೂ ನಿನ್ನ ದುಃಖ ತಪ್ಪಲಿಲ್ಲ, ನಿನ್ನ ಕಣ್ಣೀರು ತಪ್ಪಲಿಲ್ಲ. ಆದರೆ ಇನ್ನು ಮುಂದೆ ನಿನ್ನ ಮಕ್ಕಳೇ ಸಾಮ್ರಾಟರು, ಮಹಾರಾಜರು, ಚಕ್ರವರ್ತಿಗಳು, ಸುಖವಾಗಿರು, ಆನಂದವಾಗಿರೋ. ಅದರ ಜೊತೆಲಿ ನಾನು ವರ ಕೊಡ್ತೀನಿ, ನೀ ಪ್ರತಿ ಕ್ಷಣ ನೀನು ಆನಂದ, ಸುಖ, ಸಂಭ್ರಮ, ಸಡಗರ ಅನುಭವಿಸಬೇಕು ಅಂತ ಒಳ್ಳೆ ಸುಖ ಕೇಳ್ಕೋ, ವರ ಕೇಳ್ಕೊ ಕೊಡ್ತೀನಿ ಅಂತಂದಾಗ ಹೇಳ್ತಾಳೆ, ವಿಪದ ಸಂತನಶ್ವ ತತ್ರ ಜಗತ್ಪತೆ. ಅವಳು ಹೇಳ್ತಾಳೆ, ವಿಪತ್ತು ಕೊಡೋ ಸ್ವಾಮಿ, ಆಪತ್ತು ಕೊಡೋ ಸ್ವಾಮಿ, ಕಷ್ಟ ಕೊಡೋ ಸ್ವಾಮಿ, ನಷ್ಟ ಕೊಡೋ ಸ್ವಾಮಿ, ಸಂಕಷ್ಟ ಕೊಡೋ ಸ್ವಾಮಿ, ದುಃಖ ಕೊಡೋ ಸ್ವಾಮಿ, ಗಂಡಾಂತರ ಕೊಡು, ಒಂದಲ್ಲ ಎರಡಲ್ಲ ಗಂಡಾಂತರಗಳ ಪರಂಪರೆ ಕೊಡು ನನಗೆ. ಯಾಕೆ ಹೀಗೆ ಹುಚ್ಚುಚ್ಚಾಗಿ ಕೇಳ್ಕೊಳ್ತಾ ಇದ್ದೀಯಾ ಅಂದಾಗ ಅವಳು ಹೇಳ್ತಾಳೆ, ನಮಗೆ ಸುಖ ಬಂತು, ದುಡ್ಡು ಬಂತು, ಆಸ್ತಿ ಬಂತು, ಅಧಿಕಾರ ಬಂತು ಅಂತಂದರೆ ಅಹಂಕಾರ ಬರುತ್ತೆ, ದುರಹಂಕಾರ ಬರುತ್ತೆ, ಪರಮಾತ್ಮನ ಸ್ಮರಣೆ ಪೂರ್ತಿ ವಿಸ್ಮರಣೆ ಆಗುತ್ತೆ, ದೇವರನ್ನು ಮರಿತೀವಿ. ದುಡ್ಡು ಜಾಸ್ತಿ ಬಂದರೆ ಅದಕ್ಕೆ ಅದು ಬೇಡ. ನಾವು ಕಷ್ಟದಲ್ಲಿದ್ವಿ, ಅಜ್ಞಾತವಾಸದಲ್ಲಿ, ವನವಾಸದಲ್ಲಿ, ಪರೀಕ್ಷೆಗಳಲ್ಲಿ, ಅಗ್ನಿ ಪರೀಕ್ಷೆಗಳಲ್ಲಿದ್ದಾಗ ಎಂಥ ತೊಂದರೆ, ಕಷ್ಟಕ್ಕೆ ಸಿಕ್ಕಾಕೊಂಡ, ಬೆಂಕಿಗೆ ಸಿಕ್ಕಾಕೊಂಡಾಗ ಕೃಷ್ಣ ಅಂತ ಕರೆದ್ರೆ ತಕ್ಷಣ ಬರ್ತಾ ಇದ್ದಿ, ದರ್ಶನ ಕೊಡ್ತಾ ಇದ್ದಿ, ಎಂಥ ಲಾಭನೋ. ಅಷ್ಟೇ ಅಲ್ಲ, ನಮ್ಮ ದುಃಖಗಳನ್ನು, ಕಷ್ಟಗಳನ್ನು ಪರಿಹಾರ ಮಾಡ್ತಾ ಇದ್ದಿ. ಈ ಎರಡು ಲಾಭ ಇದೆ, ಕಷ್ಟ ಇದ್ದ ಸುಖದಿಂದ ಏನೂ ಲಾಭ ಇಲ್ಲ ಅಂತ ಹೇಳಿ ಅವನಿಂದ ತಾವು ಪ್ರೀತಿಯನ್ನು ಪಡ್ಕೊಳ್ತಾ ಇದ್ದಾಳೆ. ಕೃಷ್ಣ ಹೋಗುವಾಗ ಧರ್ಮರಾಜ ಹೇಳ್ತಾನೆ, ಇಷ್ಟು ವರ್ಷ ಕೃಷ್ಣ ನಮಗಾಗಿ ಮಮ ಪ್ರಾಣ ಹಿ ಪಾಂಡವ ಅಂತ ನಮ್ಮ ಪ್ರಾಣ, ನಮ್ಮ ತ್ರಾಣ, ನಮ್ಮ ಶಕ್ತಿ, ನಮ್ಮ ಯುಕ್ತಿ ಸಮಸ್ತವೂ ಆಗಿ ಇಷ್ಟು ಕೆಲಸ ಮಾಡ್ದ. ಪಾಂಡವರ ಮನೆಯಲ್ಲಿ ಕುದುರೆಗಳ ತಾತಳದ ರಾಜಸೂಯ ಯಾಗವನ್ನು ಧರ್ಮರಾಜ ಮಾಡಿದಾಗ ಸಾವಿರಾರು ಜನ ಊಟ ಮಾಡಿದ್ದನ್ನು ಎಂಜಲ ಎಲೆಗಳನ್ನು ಕೃಷ್ಣ ಪರಮಾತ್ಮ ಬಳಿದು ಆಚೆಗೆ ಹಾಕಿದಂತೆ. ಇಂಥ ಸೇವೆ ಮಾಡಿರತಕ್ಕಂಥ ಕೃಷ್ಣ ಪರಮಾತ್ಮ ಹೊರಟಾಗ ಒಬ್ಬನ್ನೇ ಕಳಿಸೋದ ನಾನು ಆಗದೇ ಇಲ್ಲ, ಎಸ್ಕಾರ್ಟಾಗಿ ಅರ್ಜುನ ನೀನು ಹೋಗಿ ಬಿಟ್ಬಿಟ್ಟು ದ್ವಾರಕೆಗೆ ಅಂತ ಅರ್ಜುನ ವಾಸ್ ಸೆಂಟ್ ಆಸ್ ಅನ್ ಎಸ್ಕಾರ್ಟ್ ಟು ಕೃಷ್ಣ ಟು ದ್ವಾರಕಾ. ಈಗ ಭಾಗವತ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ, ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ಕನ್ನು ಯೂಸ್ ಮಾಡ್ತಾರೆ ವೇದವ್ಯಾಸರು. ಪಾಂಡವರು ವನವಾಸ, ಅಜ್ಞಾತವಾಸಗಳನ್ನೆಲ್ಲ ಮುಗಿಸಿ ಎಲ್ಲ ಏನೇನು ಅಗ್ರಿಮೆಂಟು, ಕಾಂಟ್ರ್ಯಾಕ್ಟು ಇತ್ತೋ ಎಲ್ಲವನ್ನೂ ಸಂಪೂರ್ಣ ಪ್ರಮಾಣದಲ್ಲಿ ಅವರು ಪಾಲನೆ ಮಾಡಿ ಬಂದು ನಮ್ಮ ಅರ್ಧ ರಾಜ್ಯ ನಮಗೆ ಕೊಡಿಯಪ್ಪ, ನಮ್ಮ ಒರಿಜಿನಲ್ ಕಾಂಟ್ರಾಕ್ಟ್ ಪ್ರಕಾರವಾಗಿ ನಾವು ವನವಾಸ, ಅಜ್ಞಾತವಾಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ, ನಮ್ಮ ಅರ್ಧ ರಾಜ್ಯ ಕೊಡಿ. ಭೀಷ್ಮ ದ್ರೋಣರು ಪಾಂಡವರ ಪರವಾಗಿ ದುರ್ಯೋಧನಲ್ಲಿ, ಧೃತರಾಷ್ಟ್ರನಲ್ಲಿ ಕೇಳ್ಕೊಂಡ್ರು, ಮಕ್ಕಳು ಬಂದಿವಿಯಪ್ಪ, ನಿಮ್ಮ ಮಕ್ಕಳಿದ್ದ ಹಾಗೆ ಅಲ್ವೇನೋ, ಅರ್ಧ ರಾಜ್ಯ ಕೊಡು. ಅರ್ಧ ರಾಜ್ಯ ಕೊಡೋದಿಲ್ಲ ಅಂತ ದುರ್ಯೋಧನ ಪಟ್ಟು ಹಿಡಿದಾಗ ಕಡೆಗೆ ಧರ್ಮರಾಜ ಹೇಳ್ದ, ನಮ್ಮ ಅಣ್ಣ ತಮ್ಮಂದ್ರಲ್ವಾ, ಜಗಳ ಯಾಕೆ, ಕದನ ಯಾಕೆ,
ನಾವು ಒಬ್ಬೊಬ್ಬರಿಗೆ ಒಂದೊಂದು ಹಳ್ಳಿ ಕೊಟ್ಟರೆ ಸಾಕು, 5 ಹಳ್ಳಿಗಳು ಕೊಡಪ್ಪ, ನಮ್ಮ ಪಾಡಿಗೆ ನಾವು ಇದ್ಕೊಂಡು ಹೋಗ್ತೀವಿ. ದುರ್ಯೋಧನ ಹೇಳಿ ಕಳಿಸ್ತಾನೆ, 5 ಅಂಗುಲ ಭೂಮಿಯನ್ನು ಕೂಡ ಕೊಡೋದಿಲ್ಲ, ತಾಕತ್ತಿದ್ರೆ ಯುದ್ಧ ಮಾಡಿ ತಗೊಳ್ಳಿ ಅಂತ ಅವ್ರಿಗೇನು ಕೊಡೋದಿಲ್ಲ, ಭಿಕ್ಷೆ ಬೇಡ್ಕೊಂಡು ಬಿದ್ದಿರಲಿ. ದುರ್ಯೋಧನ ಯಾವಾಗ ಯುದ್ಧಕ್ಕೆ ಸಿದ್ಧನಾದ, ಧೃತರಾಷ್ಟ್ರನಿಗೆ ಇದ್ದಕ್ಕಿದ್ದಂಗೆ ಗಾಬರಿ ಆಯಿತು. ಧೃತರಾಷ್ಟ್ರನಿಗೆ ಒಳಗಡೆ ಒಂದು ವಿಚಾರ ಇತ್ತು, ಏನು ಅಂದರೆ ಯುದ್ಧ ಏನಾದರೂ ಆಯಿತು ಅಂದರೆ ಕೃಷ್ಣ ಪಾಂಡವರ ಕಡೆ ಇದ್ದಾನೆ, ನನ್ನ ಮಕ್ಕಳಿಗೆ ಏನಾಗುತ್ತೋ ಅನ್ನತಕ್ಕಂಥ ಆತಂಕ, ಭಯ ಇತ್ತು. ಕಡೆಗೆ ತಾನೇ ಐಡಿಯಾ ಮಾಡಿ ತಾನೇ ಸ್ಟ್ರಾಟಜಿ ಮಾಡಬೇಕು ಅಂತ ಹೇಳಿ ಸಂಜಯನ ಕರೆಸಿದ ಧೃತರಾಷ್ಟ್ರ. ಸಂಜಯ, ನಾನು ತಂದೆಯಾಗಿ ಮಕ್ಕಳಿಗೆ ಆದೇಶ ಕಳಿಸ್ತಾ ಇದ್ದೀನಿ, ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ ನನ್ನ ಮಕ್ಕಳೇ ಅಲ್ವಾ ಅವರು, ನಾನು ತಂದೆ ಅಲ್ವಾ, ತಂದೆ ಒಂದು ಆದೇಶ ಕಳಿಸ್ತಿದ್ದೀನಿ, ಈ ಆದೇಶನ ನೀನು ಹೋಗಿ ಧರ್ಮರಾಜನಿಗೆ ಹೇಳಬೇಕು. ನೀವು ಏನು ಹೇಳಿದರೆ ನಾನು ಅದು ಮಾಡ್ತೀನಿ ಅಂದ ಸಂಜಯ. ಏನು ಹೇಳಿ ಕಳಿಸಿದ್ರು ನೋಡು. ಸಂಜಯ ಬಂದು ಧರ್ಮರಾಜನಿಗೆ ಹೇಳಿದ್ದು, ಧೃತರಾಷ್ಟ್ರ ಹೇಳಿದಾನೆ, ಧೃತರಾಷ್ಟ್ರನ ಮಾತುಗಳು, ನನ್ನ ಮಕ್ಕಳು ರಾಕ್ಷಸರು, ನನ್ನ ಮಕ್ಕಳು ಭೀಕರರು, ನನ್ನ ಮಕ್ಕಳು ಭೀಭತ್ಸರು, ನನ್ನ ಮಕ್ಕಳು ಹಿಂಸಕರು, ಮಹಾಪೀಡಕರು, ಕೆಟ್ಟವರು, ಅತಿ ಕೆಟ್ಟವರು. ಅಂಥ ಕೆಟ್ಟ ಜನಗಳ ಜೊತೆ, ಆ ಚರಂಡಿ ರಾಡಿ ಅಂತ ಮನಸ್ಸಿನ ಕೆಟ್ಟ ಜನಗಳು ನನ್ನ ಮಕ್ಕಳು, ಅಂಥವ್ರ ಜೊತೆ ನೀನು ಧರ್ಮರಾಯ, ನೀನು ಮಹಾನುಭಾವ, ನೀನು ಕಾಡಲ್ಲಿ ತಪಸ್ ಮಾಡಿರತಕ್ಕಂಥವ್ನು, ನೀನು ವಿವೇಕಸ್ಥ, ನೀನು ಬಂದು ಇಂಥ ಕೆಟ್ಟ ಜನಗಳ ಜೊತೆ ಜಗಳಾಡಿಕೊಂಡು ನಿನ್ನ ಜನ್ಮ ಸಾರ್ಥಕ ವ್ಯರ್ಥ ಮಾಡ್ಕೋಬೇಡ ರಜ. ನೀನು ಪ್ರಶಾಂತವಾಗಿರೋನು, ಶಾಂತವಾಗಿರೋನು, ನೆಮ್ಮದಿ ಬಯಸೋನು, ಸಮಾಧಾನ ಬಯಸೋನು. ಕಾಡಿನಲ್ಲಿ ಋಷಿಗಳು ಮುನಿಗಳು ಜಪ ತಪ, ಹೋಮ ಹವನ, ಯಜ್ಞಯಾಗ, ಅನುಷ್ಠಾನಗಳು, ಶುಕಪಿಕಗಳು, ಅಲ್ಲಿರತಕ್ಕಂಥ ಸುಗಂಧ, ಅಲ್ಲಿನ ವಾಸನೆ, ಅಲ್ಲಿರತಕ್ಕಂಥ ಹಸಿರು, ಅಲ್ಲಿನ ತಂಪು, ಅದಕ್ಕೆ ಅಡ್ಜಸ್ಟ್ ಆಗೋಗಿದ್ದೀರ ನೀವು ತುಂಬ ವನವಾಸ ಮಾಡಿ ಮಾಡಿ ಮಾಡಿ. ಆದ್ದರಿಂದ ನೀವು ಕಾಡಿಗೆ ಹೊರಟೋಗಿ, ನೀವು ಮತ್ತೆ ವನವಾಸಕ್ಕೆ ಹೊರಟೋಗಿ, ಬೇಕು ಅಂದರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ಮೆಂಟ್ ಮಾಡಿಕೊಡ್ತೀನಿ ಸಿಟಿಯಿಂದ. ಇಂಥ ನನ್ನ ಕೆಟ್ಟ ಮಕ್ಕಳ ಜೊತೆ ಯುದ್ಧ ಆಡಿಕೊಂಡು ಜೀವನವೆಲ್ಲ ಕಣ್ಣೀರಲ್ಲಿ ದುಃಖದಲ್ಲಿ ವ್ಯರ್ಥ ಮಾಡ್ಕೊಂಬದ್ಲು ಕಾಡಿನಲ್ಲಿರತಕ್ಕಂಥ ಶಾಂತಿ ಧಾಮಕ್ಕೆ ಹೋಗಿ ಪ್ರಶಾಂತವಾದ ಸಾರ್ಥಕ ಬದುಕನ್ನು ಬದುಕೊಳ್ಳಿ. ನಿಮಗೆ ಅಲ್ಲೇ ಬೇಕು ಅಂತಂದರೆ ಗ್ರ್ಯಾಂಟ್ಸು ಫಂಡ್ಸು ಬೇಕು ಅಂದರೆ ಸ್ಯಾಂಕ್ಷನ್ ಮಾಡ್ತೀನಿ. ಸಂಜಯ ಧರ್ಮರಾಜನಿಗೆ ರಾಜಾಜ್ಞೆ ಹೇಳಬೇಕು ಅಂತ ಹೇಳ್ದ. ಬಂದು ಧೃತರಾಷ್ಟ್ರನಿಗೆ ಒಂದು ರೇಗದ, ಅಲ್ವೋ ನಿನ್ನ ಸೋದರ ಪಾಂಡು ರಾಜ ಆಗಿದ್ದ, ನೀನು ಅಂಧ ಆಗಿದ್ಯಾ, ನಿನಗೆ ರಾಜತ್ವ ಇಲ್ಲ, ನಿನ್ನ ಸೋದರ ಹೋದ ಅಂತ ನೀನು ರಾಜ ಆದಿ. ಈ ಕೃತಜ್ಞತೆ ನಿನಗಿರಬೇಕಾಗಿತ್ತು. ಗಂಡನ್ನು ಕಳ್ಕೊಂಡು ಹೆಂಡತಿ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಇಲ್ಲಿಗೆ ಬಂದಾಗ ನಿನ್ನ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಯನ್ನು ಅವರ ಮೇಲೆ ಹಾಕಿ ಅವರನ್ನು ಸಾಕಬೇಕಾಗಿತ್ತು, ಲಾಲನೆ ಮಾಡಬೇಕಾಗಿತ್ತು, ಪಾಲನೆ ಮಾಡಬೇಕಾಗಿತ್ತು, ಪೋಷಣೆ ಮಾಡಬೇಕಾಗಿತ್ತು, ಪ್ರೀತಿ ಮಾಡಬೇಕಾಗಿತ್ತು, ಅವ್ರನ್ನ ಬೆಳೆಸಬೇಕಾಗಿತ್ತು. ಅದರ ಬದಲು ನೀನೇನು ಮಾಡಿದೆ? ನೀನು ವಿಷ ಹಾಕದೆ, ವಿಷನ ಹಾಕದೆ, ಅರಗಿನ ಮನೆಯಲ್ಲಿ ಸುಳಿಸೋದಕ್ಕೆ ಪ್ರಯತ್ನ ಪಟ್ಟು, ಸಾಕ್ಷಾತ್ ನಿನ್ನ ಮಗಳಿದ್ದಾಗಿರತಕ್ಕಂಥ ಅವಳನ್ನು ಕೂಳರು ನಿನ್ನ ಮಕ್ಕಳು ತುಂಬಿದ ಸಭೆನಲ್ಲಿ ಅವಮಾನ ಮಾಡ್ತಾಯಿದ್ರು ಕೂಡ ಏನು ಗೊತ್ತಿಲ್ಲದೆ ಇರೋ ಥರ ಮುಗ್ಧನ ಥರ ಕೂತಿದ್ದಲ್ಲ, ಇದು ಸರಿನಾ ನೀನು ಮಾಡಿರತಕ್ಕಂಥದ್ದು? ಈಗ ಬಹಳ ಬುದ್ಧಿವಂತ ವಿವೇಕಸ್ಥ ಅನ್ನೋ ಥರದಲ್ಲಿ ಮತ್ತೆ ಕಾಡು ಹೋಗುವಂತ ಇದೆಯಲ್ಲ, ಸರಿನಾ? ಈಗಲೂ ಕಾಲ ಮಿಂಚಿಲ್ಲ. ಹೇಳ್ತಾನೆ, ನಿನಗೆ ನಿದ್ದೆ ಬರ್ತಾ ಇಲ್ಲ, ರಾತ್ರಿ ಎಲ್ಲ ಕೊರಿತಾ ಇದೆ. ಯಾಕೆ ನಿದ್ದೆ ಬರ್ತಿಲ್ಲ? ರಾಕ್ಷಸರು, ಮೋಸಗಾರರು, ಲಂಪಟರು, ದುಷ್ಟರು, ದುರ್ಮಾರ್ಗರು ಆಗಿರತಕ್ಕಂಥ ನಿನ್ನ ದುರ್ಯೋಧನ, ದುಶ್ಯಾಸನಂತ ಮಕ್ಕಳ ಮೇಲೆ ಮಾಡ್ತಿರತಕ್ಕಂಥ ಮೋಹ ವ್ಯಾಮೋಹಗಳಿಂದ ನಿದ್ದೆ ಬರ್ತಾ ಇಲ್ಲ. ನೀನು ನಿಜವಾಗ್ಲೂ ರಾಜ ಸಿಂಹಾಸನದಲ್ಲಿ ಕೂತು ನೀನು ಒಬ್ಬ ವಿವೇಕಸ್ಥನಾಗಿರಬೇಕು ಅಂತಂದರೆ ಈ ಕ್ಷಣದಲ್ಲಿ ನಿನಗೆ ಎಲ್ಲಿ ಬಂದಿರತಕ್ಕಂಥ ಪಾಪ ಪರಿಹಾರ ಆಗಬೇಕು, ನಿದ್ದೆ ಬರಬೇಕು, ಇರೋಷ್ಟು ದಿನ ಚೆನ್ನಾಗಿ ಬಾಳಿ ಬದುಕಬೇಕು ನೀನು ಅಂದರೆ ನಾನು ಹೇಳಿದ್ದು ಒಂದು ಕೆಲಸ ಮಾಡಲೇಬೇಕು. ಈಗಲೂ ಕಾಲ ಮಿಂಚಿಲ್ಲ. ಏನು ಮಾಡಬೇಕು ಸಂಜಯ? ಹೇಳೋ, ಮಾಡೇ ಬಿಡ್ತೀನಿ ಅಂದ. ನೋಡು, ಒಂದು ಕುಟುಂಬದ ಘನತೆ ಗೌರವ ಕಾಯ್ಕೋಬೇಕು ಅಂತಂದಾಗ ಒಬ್ಬ ವ್ಯಕ್ತಿಯನ್ನು ತ್ಯಾಗ ಮಾಡಬೇಕಾಗಿ ಬಂದರೆ ಆ ವ್ಯಕ್ತಿನ ತ್ಯಾಗ ಮಾಡಬೇಕು. ಒಂದು ಗ್ರಾಮದ ಘನತೆ ಮತ್ತು ಗೌರವವನ್ನು ಸಂರಕ್ಷಣೆ ಮಾಡಿಕೊಡ್ಬೇಕಾಗಿರತಕ್ಕಂಥ ಪ್ರಸಂಗ ಬಂದಾಗ
ಇಡೀ ಒಂದು ಕುಟುಂಬವನ್ನು ಆ ಗ್ರಾಮ ತ್ಯಾಗ ಮಾಡಬೇಕು ಅಂದರೆ ತ್ಯಾಗ ಮಾಡೋಕ್ಕೆ ಸಿದ್ಧ ಆಗಬೇಕು. ಒಂದು ರಾಷ್ಟ್ರದ ಘನತೆ ಮತ್ತು ಗೌರವ ಮತ್ತು ಪ್ರತಿಷ್ಠೆಯನ್ನು ಕಾಪಾಡ್ಕೋಬೇಕು ಪ್ರಶ್ನೆ ಬಂದಾಗ ಇಡೀ ಒಂದು ಗ್ರಾಮವನ್ನೇ ನಾವು ತ್ಯಾಗ ಮಾಡಬೇಕು ಅಂದರೆ ಮಾಡೋಕ್ಕೆ ಸಿದ್ಧ ಇರಬೇಕು. ಹಾಗೆ ಆತ್ಮ ಸಂರಕ್ಷಣೆ ಮಾಡ್ಕೋಬೇಕು ಅನ್ನತಕ್ಕಂಥ ಅಗತ್ಯ ಬಂದುಬಿಟ್ರೆ ಜೀವವನ್ನು ದೇಹವನ್ನು ಬಿಟ್ಟು ಹೋಗೋದಕ್ಕೆ ಸಿದ್ಧ ಇರಬೇಕು. ಅಂಥ ಪರಿಸ್ಥಿತಿ ಬಂದಿದೆ. ನೀನು ರಾಜನಾಗಿ ಇನ್ನು ಮುಂದೆ ನ್ಯಾಯ, ಧರ್ಮ, ಸತ್ಯ, ನಿಷ್ಠೆ ಇದರಲ್ಲಿ ನಡಿಬೇಕು ಅಂದರೆ, ನಿದ್ದೆ ಬರಬೇಕು ಅಂದರೆ, ಪ್ರಶಾಂತವಾಗಿ ಬದುಕಬೇಕು ಅಂದರೆ, ಜನ್ಮ ಸಾಫಲ್ಯ ಮಾಡ್ಕೋಬೇಕು ಅಂದರೆ ಈಗಿಂದೀಗಲೇ ಏನು ಮಾಡಬೇಕು ಅಂತ ಧೃತರಾಷ್ಟ್ರ, ದುರ್ಯೋಧನ ಕಲಿ ಪಾಪಿಷ್ಠ ಅವನನ್ನು ನಿನ್ನ ರಾಜ್ಯದಿಂದ ಬಹಿಷ್ಕಾರ ಹಾಕಿ ಆಚೆ ಕಳಿಸು. ಈ ಮಾತು ದುರ್ಯೋಧನನನ್ನು ಬಹಿಷ್ಕಾರ ಹಾಕಿ ಆಚೆಗೆ ಕಳಿಸುವಂತ ಜೋರಾಗಿ ಸಂಜಯ ಹೇಳ್ತಾ ಇದ್ದಾಗ ಸಂಜಯನಿಗೆ ಗೊತ್ತಾಗದಾಗೆ ಹಿಂದುಗಡೆಯಿಂದ 4 ಜನ ಸ್ತಬ್ಧವಾಗಿ ಒಂದಿಷ್ಟು ಶಬ್ದ ಇಲ್ಲದೆ ನಡ್ಕೊಂಡು ಬರ್ತಿದ್ದಾರೆ. ದುರ್ಯೋಧನ, ದುಶ್ಯಾಸನ, ಕರ್ಣ ಬರ್ತಾ ಇದ್ದಾರೆ. ಶಕುನಿ 4 ಜನ ನಡ್ಕೊಂಬಂದರು. ಕೇಳಿಸ್ಕೊಂಡ ದುರ್ಯೋಧನ, ನೀನು ಸರಿಯಾದ ವಿವೇಕಸ್ಥ ಆದರೆ ನಿನ್ನ ಮಗ ದುರ್ಯೋಧನ ರಾಕ್ಷಸ, ದುರ್ಮಾರ್ಗ, ದುಷ್ಟ, ಲಂಪಟ, ವಂಚಕ, ಅವನನ್ನು ರಾಷ್ಟ್ರದಿಂದ ಹೊರಗಾಕು ಅನ್ನತಕ್ಕಂಥ ಮಾತನ್ನು ಕೇಳಿದ ಮರುಕ್ಷಣದಲ್ಲಿ ದುರ್ಯೋಧನ, ಯಾರೋ ಈ ದಾಸಿ ಮಗನನ್ನು ಒಳಗಡೆ ಬಿಟ್ಟಿದ್ದು, ತೊತ್ತಿನ ಮಗ ಇವನನ್ನು ಯಾರೋ ಒಳಗಡೆ ಬಿಟ್ಟರು, ನನ್ನ ತಂದೆಯ ಸೋದರ ಅನ್ನತಕ್ಕಂಥ ಒಂದೇ ಕಾರಣಕ್ಕೆ ಇನ್ನೂ ಅವನ ತಲೆ ಅವನ ಭುಜದ ಮೇಲೆ ನಿಂತಿದೆ. ಇಲ್ಲದೆ ಹೋಗಿದ್ರೆ ಒಂದೇ ಕ್ಷಣದಲ್ಲಿ ನನ್ನ ಕತ್ತಿ ಅವನ ತಲೆನ ಸವರು ಬಿಡೋದು, ಒದ್ದು ಹೊರಗೆ ಹಾಕಿ ಈ ರಾಕ್ಷಸನ್ನ. ಚಿಕ್ಕಪ್ಪನ ಬಗೆಗೆ, ವಿದುರನ ಬಗೆಗೆ ದುರ್ಯೋಧನನ ಬಾಯಿನಿಂದ ಒದ್ದು ಹೊರಗಾಕಿ ಇವನನ್ನ ಬಂದ ಮರುಕ್ಷಣದಲ್ಲಿ ವಿದುರ, ಮುಂದೆ ಒಂದು ವೇಳೆ ಯುದ್ಧ ಆಯಿತು ಅಂತಂದರೆ ಜೋಳದ ಪಾಳಿಗಾಗಿ, ಅನ್ನ ತಿಂದ ಕೃತಜ್ಞತೆಗಾಗಿ ಭೀಷ್ಮ ದ್ರೋಣರುಗಳು ಹೇಗೆ ಅನ್ನ ತಿಂದ ಋಣಕ್ಕಾಗಿ ದುರ್ಯೋಧನನ ಕಡೆ ಕೌರವರ ಕಡೆ ಯುದ್ಧ ಮಾಡಿದ್ರು, ಹಾಗೆ ವಿದುರ ಧೃತರಾಷ್ಟ್ರನ ಕಡೆ ಯುದ್ಧ ಮಾಡಬೇಕು ಅಂತ ಹೇಳಿ ಅದ್ಭುತವಾಗಿರತಕ್ಕಂಥ, ಪ್ರಬಲವಾಗಿದ್ದಂಥ, ಬಲಿಷ್ಠವಾಗಿರತಕ್ಕಂಥ, ಮಂತ್ರಸಿದ್ಧಿ ಇದ್ದಂಥ ಮಹಾ ಅಸ್ತ್ರವನ್ನು ಇಟ್ಕೊಂಡಿದ್ದ. ತಕ್ಷಣ ದುರ್ಯೋಧನ ತೊತ್ತಿನ ಮಗ ಒದ್ದು ಹೊರಗೆ ಹಾಕಿ ಇವನ್ನ ಅಂತ ಮಾತು ಕೇಳಿದ ತಕ್ಷಣ ಅವಮಾನ ಆಯಿತು. ಬಾಗಿಲತ್ರ ಬಂದ, ಆ ಶಸ್ತ್ರವನ್ನು ಅಲ್ಲೇ ಮುರಿದು ಬಿಟ್ಟು ಹಿಂದುಗಡೆ ತಿರುಗಿ ನೋಡಲಿಲ್ಲ. ಹೋದ. ಹೇಗೆ ಹೋದ ಅಂತಂದರೆ ತೀರ್ಥಯಾತ್ರೆಗಳಿಗೆ ಹೋದ. ಯುದ್ಧ ಮುಗಿಯವರೆಗೂ ಹಿಂತಿರುಗಿ ಬರಲಿಲ್ಲ ವಿದುರ. ಈಗ ಯುದ್ಧ ಎಲ್ಲ ಮುಗಿದು ಇಲ್ಲೆಲ್ಲ ಧರ್ಮರಾಜ ಕೌರವರದೆಲ್ಲ ಮುಗಿಸಿ ಧರ್ಮರಾಜ ಪಟ್ಟಾಭಿಷೇಕ ಆಗಿದ್ದಾನೆ ಅಂತ ಗೊತ್ತಾದ ಮೇಲೆ ಪ್ರಭಾಸ ಕ್ಷೇತ್ರಕ್ಕೆ ವಿದುರ ಬಂದ. ಮಹಾಭಾರತ ಯುದ್ಧ ಎಲ್ಲ ಮುಗಿದು ಧರ್ಮರಾಜ ರಾಜಾದ ಅನ್ನತಕ್ಕಂಥ ಸಂತೋಷದ ವಾರ್ತೆ ತಿಳಿದ. ಯಮುನಾ ನದಿಯ ತೀರದಲ್ಲಿ ಯಮುನಾ ನದಿಯ ತೀರದಲ್ಲಿ ಉದ್ಧವನ ಭೇಟಿಯಾಯಿತು. ಉದ್ಧವ ಹೇಳಿದ ವಿದುರನಿಗೆ, ವಿದುರ, ನೀನು ಧರ್ಮರಾಜನನ್ನ ಪಾಂಡವರನ್ನ ಭೇಟಿಯಾಗಬೇಕು, ಆದರೆ ಅದಕ್ಕೆ ಮುಂಚೆ ಮೈತ್ರೇಯರು ಕಾಯ್ತಾ ಇದ್ದಾರೆ ನಿನಗೆ, ಅಲ್ಲಿ ಬ್ರಹ್ಮವಿದ್ಯೆಯನ್ನು ಕಲ್ತ್ಕೊಂಡು ಹೋಗುವಂತಂದ. ಮೈತ್ರೇಯರ ಹತ್ರ ಬಂದರು. ಮೈತ್ರೇಯರಿಂದ ಉಪದೇಶವನ್ನು ಪಡೆದ. ಅಲ್ಲಿ ಮೈತ್ರೇಯರು ವಿದುರನಿಗೆ ಭಾಗವತವನ್ನು ಸಂಪೂರ್ಣ ಹೇಳಿದರು ಅನ್ನತಕ್ಕಂಥ ಮಾತು ಬರ್ತಾ ಇದೆ. ಈಗ ಧರ್ಮರಾಜ ಸಂಭ್ರಮದಿಂದ ಸಂತೋಷದಿಂದ ರಾಜ್ಯಭಾರ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಅತೀವವಾಗಿರತಕ್ಕಂಥ ಸಂತಸದ ವಾರ್ತೆ ಬಂತು, ವಿದುರ ಬಂದ ಅಂತ. ಓಡಿ ಬಂದು ವಿದುರನನ್ನು ಸ್ವಾಗತ ಮಾಡಿಕೊಂಡ ಧರ್ಮರಾಜ. ಅಪ್ಪ, ಚಿಕ್ಕಪ್ಪ ಅಲ್ಲ ಕಣೋ, ನೀನು ಸಾಕ್ಷಾತ್ ತಂದೆ. ನೀನು ಪಕ್ಷಿಗಳು ಪುಟ್ಟ ಕಂದಮ್ಮಗಳನ್ನ ಜೋಪಾನವಾಗಿ ಹೇಗೆ ಸಂರಕ್ಷಣೆ ಮಾಡುತ್ತೋ, ನಾವು ಪುಟ್ಟ ಮಕ್ಕಳು ತಂದೆನ ಕಾಡಲ್ಲಿ ಕಳ್ಕೊಂಡು ಬಂದಾಗ ನಮ್ಮನ್ನು ಪುಟ್ಟ ಕಂದಮ್ಮಗಳನ್ನು ಹಕ್ಕಿಗಳು ಸಂರಕ್ಷಣೆ ಮಾಡಿದಾಗೆ ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡಿಕೊಂಡೆ. ಮತ್ತು ಅರಗಿನ ಮನೆಯಲ್ಲಿ ಸುಟ್ಟು ಭಸ್ಮ ಹೋಗ್ತಾ ಇದ್ದಾಗ ನಮ್ಮ ಜೀವ ಉಳಿಸಿ, ಪ್ರಾಣ ಉಳಿಸಿ ಸಂರಕ್ಷಣೆ ಮಾಡಿದೆ. ಆಮೇಲೆ ಎಲ್ಲಿ ಹೊರಟು ಹೋದಿ ಚಿಕ್ಕಪ್ಪ? ನನಗೆ ಗೊತ್ತಾಯಿತು ತೀರ್ಥಕ್ಷೇತ್ರಗಳನ್ನ ಸಂದರ್ಶನ ಮಾಡೋಕ್ಕೆ ಹೋಗಿದ್ಯಾ ಅಂತ. ನೀನು ಯಾಕೋ ಹೋಗಬೇಕಾಗಿತ್ತು ಇದರ ತೀರ್ಥಕ್ಷೇತ್ರ ಸಂದರ್ಶನಕ್ಕೆ? ನೀನೇ ಒಂದು ತೀರ್ಥ, ನೀನೇ ಒಂದು ಕ್ಷೇತ್ರ. ಆಗ ಧರ್ಮರಾಜ ವಿದುರನಿಗೆ ಒಂದು ಕಥೆನ ಹೇಳ್ತಾನೆ. ಗಂಗೆ ಭಗೀರಥ ತಪಸ್ಸು ಮಾಡಿದಾಗ ಭೂಮಿಗೆ ಬಾಮ್ಮ ಅಂತ ಕರೆದ, ಬರ್ತೀನಿ ಅಂತ ಒಪ್ಪಿಕೊಂಡ್ಲು. ಆದರೆ ಇನ್ನೇನು ಹೊರಡಬೇಕು, ಅವಾಗೊಂದು ಅನುಮಾನ ವ್ಯಕ್ತಪಡಿಸ್ತಾಳೆ ಭಗೀರಥ. ನಾನು ದೇವತೆ ಕಣೋ, ದೇವತಾ ಸ್ವರೂಪಿ ಕಣೋ, ನಾನು ಭೂಮಿಗೆ ಬರೋದಕ್ಕೆ ನನಗೆ ತೊಂದರೆ ಇಲ್ಲ,
ಭೂಮಿಯಲ್ಲಿ ನಾನು ಹರಿತಾ ಇರೋವಾಗ ಅಲ್ಲಿ ಭೂಮಿಯಲ್ಲಿರತಕ್ಕಂಥ ಜನ ಕಲಿಮಲ ಕಲ್ಮಶಗಳನ್ನೆಲ್ಲ ತಲೆಯಿಂದ ದೇಹದಿಂದ ಎಲ್ಲೆಲ್ಲೂ ಇಟ್ಕೊಂಡು ಹೊತ್ಕೊಂಡು ಇರತಕ್ಕಂಥ ಜನ ಆ ಕಲ್ಮಶಗಳ ಜೊತೆಯಲ್ಲೇ ಬಂದು ನನ್ನಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಅವರ ಕಳಂಕಗಳನ್ನು, ದೋಷಗಳನ್ನು, ಲೋಪಗಳನ್ನು, ಕಲ್ಮಶಗಳನ್ನು ಎಲ್ಲ ನನಗೆ ಬಿಡ್ತಾರೆ. ನನ್ನ ಕಳಂಕಿತೆಯನ್ನಾಗಿ ಮಾಡ್ತಾರೆ. ಗಂಗೆ ಅಂದರೆ ಪಾವನಕ್ಕೆ ಪಾವನ, ಗಂಗೆ ಅಂದರೆ ಪವಿತ್ರಕ್ಕೆ ಪವಿತ್ರ, ಗಂಗೆ ಅಂದರೆ ಮಂಗಳಕ್ಕೆ ಮಂಗಳ. ಇಂಥ ಪವಿತ್ರ ಸ್ವರೂಪಿಯಾಗಿರತಕ್ಕಂಥ ನನಗೆ ಕಳಂಕಿತೆ ಅನ್ನತಕ್ಕಂಥ ಹೆಸರು ಬಂದರೆ ನನಗೆ ಅವಮಾನ ಅಲ್ವಾ? ಬೇಕಿಲ್ಲಪ್ಪ, ನನಗೆ ನನ್ನ ಪಾವಿತ್ರ್ಯಕ್ಕೆ ಧಕ್ಕೆ ಆಗುತ್ತೆ ಅಂತಂದಾಗ ನಾನು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ, ನನಗಿಷ್ಟ ಇಲ್ಲ ಅಂದಾಗ ಭಗೀರಥ ಹೇಳ್ತಾನೆ, ನೀನು ಹೇಳಿರೋದು ನಿಜ. ಕಲಿಯುಗದಲ್ಲಿ ಭೂಮಿ ಮೇಲ್ಗಡೆ ಕೆಟ್ಟ ಜನ, ದುಷ್ಟ ಜನ, ನಷ್ಟ ಜನ, ಭ್ರಷ್ಟ ಜನ, ದುರ್ಮಾರ್ಗರು, ಪಾಪಿಗಳು, ಪಾಪಿಷ್ಠರು, ಪ್ರಾರಬ್ಧರು ಎಲ್ಲ ಕಲಿಮಲ ಕಲ್ಮಶಗಳನ್ನು, ಕಶ್ಮಲಗಳನ್ನು, ರಾಡಿಗಳನ್ನು, ಚರಂಡಿಗಳನ್ನು, ವಿಕಾರಗಳನ್ನು, ವಿಕ್ಷಿಪ್ತತೆಗಳನ್ನು ಒಳಗಡೆ ಹೊರಗಡೆ ಹೊತ್ಕೊಂಡು ಬಂದು ನಿನ್ನಲ್ಲಿ ಸ್ನಾನ ಮಾಡುವಾಗ ಅಷ್ಟೂ ನಿನ್ನಲ್ಲಿ ಬಿಟ್ಟು ನಿನ್ನನ್ನು ಕಳಂಕಿತೆಯನ್ನಾಗಿ ಮಾಡ್ತಾರೆ. ಇಷ್ಟು ನಿಜ. ಆದರೆ ಇದಕ್ಕಿಂತ ದೊಡ್ಡದೊಂದಿದೆ. ಅದೇನು ಅಂತಂದು ಆಗ ಹೇಳ್ತಾನೆ, ನೋಡು, ಇದೇ ಭೂಮಿ ಮೇಲೆ ಕೆಲವರಿದ್ದಾರೆ ಪರಮ ಪವಿತ್ರ ಸ್ವರೂಪಿಗಳು. ಪರಮ ಪವಿತ್ರ ಸ್ವರೂಪಿಗಳು ಬರೀ ನೀರು ಹರಿತಾ ಇದೆ ಅಂತ ಇಟ್ಕೋ. ಆ ಒಂದು ಸಲ ಅಂಥ ಪರಮ ಪವಿತ್ರ ಸ್ವರೂಪಿಗಳು ಆ ನೀರು ಒಳಗಡೆ ಇಳಿದು ಸ್ನಾನ ಮಾಡಿದರೆ ತಮ್ಮ ತೀರ್ಥತ್ವವನ್ನು ನೀರಿಗೆ ಕೊಟ್ಟು ಬರೀ ನೀರನ್ನು ತೀರ್ಥ ಮಾಡಿಬಿಡ್ತಾರೆ, ಕ್ಷೇತ್ರ ಮಾಡಿಬಿಡ್ತಾರೆ. ಅವ್ರನ್ನೇ ತೀರ್ಥರೂಪರು ಅಂತ ಕರೀತಾರೆ. ತೀರ್ಥರೂಪರು ಅಂತ ಕರೀತಾರೆ. ವಿದುರ, ನೀನು ತೀರ್ಥರೂಪ ಕಣ. ಆಗ ಭಾಗೀರಥ ಹೇಳ್ತಾನೆ, ಅಂಥ ತೀರ್ಥರೂಪರುಗಳು ತುಂಬ ಜನ ಇದ್ದಾರೆ. ಅವರು ಒಬ್ಬೊಬ್ಬರು ಬಂದು ಸ್ನಾನ ಮಾಡಿದ್ರೆ ಸಾಕು, ಮತ್ತೆ ಅದ್ಭುತವಾದ ಪವಿತ್ರ ಸ್ವರೂಪಿ ಆಗ್ತೀಯ, ಬಾತಾಯಿ ಅಂತ ಕರ್ಕೊಂಬರ್ತಾನೆ ಅಂತ ಹೇಳಿ ವಿದುರ ಗಂಗೆಗೆ ತೀರ್ಥತ್ವ ಕೊಡತಕ್ಕಂಥ ಪರಮ ಪವಿತ್ರ ಸ್ವರೂಪಿ ಕಣೋ ನೀನು ಯಾಕೋ ಹೋಗಬೇಕಾಗಿತ್ತು ತೀರ್ಥಕ್ಷೇತ್ರಕ್ಕೆ ಅಪ್ಪ ಅಂತ ಹೇಳ್ತಾ ಇದ್ದಾರೆ. ಆಗ ವಿದುರನನ್ನು ಪ್ರಾರ್ಥನೆ ಮಾಡಿಕೊಂಡು ವಿದುರ ಹೇಳ್ತಾನೆ, ಒಳಗಡೆ ಅರಮನೆ ಒಳಗೆ ಕರ್ಕೊಂಡೋಗಲ್ವೇನೋ, ಇಲ್ಲೇ ಲಾಂಚಲ್ಲೇ ಮಾತಾಡಿಸ್ತಾ ಇದೆಯಲ್ಲೋ ಅಂತಂದು. ಸರಿ, ಅರಮನೆ ಒಳಗೆ ಕರ್ಕೊಂಡು ಹೋದರು. ಅರಮನೆ ಒಳಗಡೆ ಕರ್ಕೊಂಡು ಹೋದರೆ ಒಳಗಡೆ ಆಶ್ಚರ್ಯ. ಏನು ಆಶ್ಚರ್ಯ ಅಂದರೆ ಜಗತ್ತಿನಲ್ಲಿ 9ನೇ ಆಶ್ಚರ್ಯವನ್ನು ವಿದುರ ಕಂಡ. ತನ್ನ 100 ಜನ ಮಕ್ಕಳನ್ನು, ತನ್ನ ಅಳಿಯಂದರನ್ನು, ತನ್ನ ಮೊಮ್ಮಕ್ಕಳನ್ನು, ತನ್ನ ಸೋದರರನ್ನು, ತನ್ನ ಬಂಧು ಬಾಂಧವರನ್ನು, ತನ್ನ ಆತ್ಮೀಯರನ್ನು, ತನ್ನ ಸಚಿವರನ್ನು, ತನ್ನ ನಂಬಿಕಸ್ಥರನ್ನು ಎಲ್ಲರನ್ನೂ ಅದೇ ತಾನೇ ಕಳ್ಕೊಂಡಿರತಕ್ಕಂಥ ಧೃತರಾಷ್ಟ್ರ ಧರ್ಮರಾಜನ ಅರಮನೆಯಲ್ಲಿ ಹಂಸತೂಲಿಕ ತಲುಪದಲ್ಲಿ ಆನಂದವಾಗಿ ಉಯ್ಯಾಲೆ ಆಡ್ಕೊಂಡು ಸ್ವೀಟ್ಸ್ ತಿಂತಾ ಇದ್ದಾನೆ. ಅದು ಆ ಸ್ವೀಟ್ಸ್ ಯಾರೇ ಭೀಮಸೇನ ರೇಗಿಕೊಂಡು, ಉಕ್ಕಿಕೊಂಡು, ಬೈಕೊಂಡು, ಪಿಶಾಚಿ ಅಂದುಕೊಂಡು ಎಡಗೈಯಿಂದ ಎಸಿತಿರತಕ್ಕಂಥ ಭೀಮ ಎಡಗೈಯಿಂದ ಎಸಿತಿರತಕ್ಕಂಥದ್ದನ್ನ ಧೃತರಾಷ್ಟ್ರ ಕ್ಯಾಚ್ ಹಿಡಿದು ಸ್ವೀಟ್ ತಿಂತಾ ಇರೋದನ್ನು ನೋಡ್ತಾನೆ. ಹಿ ವಾಸ್ ಸ್ಟನ್ಡ್ ಅಂಡ್ ಹಿ ವಾಸ್ ಶಾಕ್ಡ್ ಅಂಡ್ ಅನ್ಬಿಲೀವಬಲ್ ಸೀನ್. ಆವಾಗ ಹೇಳ್ತಾನೆ, ಅಣ್ಣ ಧೃತರಾಷ್ಟ್ರ, ಏನು ದುರ್ಗತಿ ಬಂತು ನಿನಗೆ? ಏನು ದುರ್ಗತಿ ಬಂತು ನಿನಗೆ? ನಿನ್ನ ಮಕ್ಕಳು, ಮೊಮ್ಮಕ್ಕಳು, ನಿನ್ನ ಐಶ್ವರ್ಯ, ನಿನ್ನ ಭಾಗ್ಯ ಎಲ್ಲ ಕಳ್ಕೊಂಡು ಯಾರಿಗೆ ಮೋಸ ಮಾಡ್ದಿ ನೀನು? ಯಾರಿಗೆ ವಿಷನ ಇಟ್ಟು, ಯಾರಿಗೆ ಅರಗಿನ ಮನೆ ಒಳಗೆ ಹೋಗೋದಕ್ಕೆ ನೀನೇನು ಉಪಾಯ ಹೇಳಿಕೊಟ್ಟು, ಯಾರು ಮಗಳು ಅಂಥವಳ ವಸ್ತ್ರಾಪಹರಣ ಆದಾಗ ನಿಜವಾದ ಅಂಧನ ಥರ ಸುಮ್ಮನೆ ಕೂತಿದ್ದಿ, ಕಪಟ ದ್ಯೂತ ಮಾಡಿದಿ. 1 2 ಅಂಥವರ ಮನೆಯಲ್ಲಿ ಯಾರ ಮನೆಗೆ ಬೆಂಕಿ ಇಟ್ಟೋ, ಯಾರ ಮನಸ್ಸಿಗೆ ಬೆಂಕಿ ಇಟ್ಟೋ, ಯಾರ ಹೃದಯಗಳನ್ನ ಸುಟ್ಟು ಭಸ್ಮ ಮಾಡ್ದೋ ಅವರ ಮನೆಯಲ್ಲಿ ಬಂದು ಸಿಂಹಾಸನದ ಮೇಲೆ ಮಕ್ಕಳನ್ನ, ಮೊಮ್ಮಕ್ಕಳನ್ನ ಕಳ್ಕೊಂಡು ಸ್ವೀಟ್ಸ್ ತಿಂತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲವ ನಿನಗೆ? ಈ ಕ್ಷಣದಲ್ಲಿ ಇಲ್ಲಿವರೆಗೂ ನನ್ನ ಮಾತು ಕೇಳಲಿಲ್ಲ ನೀನು ಅಣ್ಣ. ಬಟ್ ನೌ ಅಂಡ್ ಹಿಯರ್ ದಿಸ್ ಈಸ್ ಮೈ ಲಾಸ್ಟ್ ವಾರ್ನಿಂಗ್ ಟು ಯು. ಇದನ್ನು ನಾನು ರಿಕ್ವೆಸ್ಟ್ ಅಪೀಲ್ ಅನ್ನೋದಿಲ್ಲ. ಎಚ್ಚರ, ಜಾಗೃತಿ, ಏಳು ಮೇಲೆ, ಈಗಿಂದೀಗಲೇ ಏಳು ಮೇಲೆ, ಉತ್ತರದ ಕಡೆ ತಿರುಗು, ಉತ್ತರಕ್ಕೆ ಹೆಜ್ಜೆ ಇಡು, ಹೊರಡು, ಇಲ್ಲಿಂದ ರಾಜ್ಯ ಬಿಟ್ಟು ಹೊರಡು, ಕಾಡಿಗೆ ಹೊರಡು, ಹಿಮಾಲಯದ ಕಡೆ ಹೊರಡು. ಏನು ವೈಭವ, ಏನು ವಿಜೃಂಭಣೆ ಈ ವಯಸ್ಸಲ್ಲಿ ಬೇಕಿತ್ತ ನಿನಗೆ?
ಏನೋ ಮುಗ್ಧನ ಥರ, ಏನೂ ಗೊತ್ತಿಲ್ಲದೆ ಇರೋ ಥರ, ಎಳೆ ಮಗು ಥರ ನನಗೆ ಧರ್ಮರಾಜ ಚೆನ್ನಾಗಿ ನೋಡ್ಕೊತಾ ಇದ್ದಾನಲ್ವೋ, ನಾನು ಯಾಕೋ ಬಿಡಬೇಕು ರಾಜ್ಯ, ನಾನು ಯಾಕಪ್ಪ ಈ ದೇಶದಿಂದ ಆಚೆಗೆ ಹೋಗ್ಬೇಕು, ಧರ್ಮರಾಜ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾನೆ ಪಾಪ, ಏನೂ ಗೊತ್ತಿಲ್ಲದ ಮುಗ್ಧ ಮಗು ಥರ ಹೇಳ್ತಾ ಇದ್ದಾನೆ. ನಾನು ಯಾಕೆ ರಾಜ್ಯ ಬಿಡಬೇಕು, ನಾನು ಯಾಕೆ ಕಾಡಿಗೆ ಹೋಗಬೇಕು? ಇದರ ಹೇಳ್ದ, ಲೇ ನೀನು ಹೋಗುತ್ತೀಯೋ ಬಿಡ್ತೀಯೋ, ಕಾಲನಾಮಕ ಪರಮಾತ್ಮ ಶರವೇಗದ ಸರದಾರನ ಹಾಗೆ ಧಾವಿಸಿ ಧಾವಿಸಿ ನಿನ್ನ ಕಡೆಗೆ ಬರ್ತಾ ಇದ್ದಾನೆ. ಯು ಆರ್ ರೇಸಿಂಗ್ ಅಗೇನ್ಸ್ಟ್ ಟೈಮ್, ಯು ಆರ್ ರನ್ನಿಂಗ್ ಅಗೇನ್ಸ್ಟ್ ಟೈಮ್, ಯು ಹ್ಯಾವ್ ನೋ ಟೈಮ್. ನನಗೆ ಗೋಚರ ಆಗ್ತಾ ಇದೆ, ವಿದುರ ಹೇಳ್ತಾರೆ, ನನಗೆ ಗೋಚರ ಆಗ್ತಾ ಇದೆ ಮೃತ್ಯುವಿನ ನೆರಳು, ಕಾಲ ಯಮನ ನೆರಳು ಈಗಾಗಲೇ ನಿನ್ನನ್ನು ಮುಟ್ಟಕ್ಕೆ ಹತ್ರ ಬರ್ತಾ ಇದೆ. ಮೃತ್ಯುವಿನ ನೆರಳು ನನಗೆ ಗೋಚರಿಸ್ತಾ ಇದೆ. ಪಾಸಿಬಲಿ ಮ್ಯಾಟರ್ ಆಫ್ ಫ್ಯೂ ಡೇಸ್ ಆರ್ ಫ್ಯೂ ಅವರ್ಸ್, ಇಟ್ಸ್ ಗೋಯಿಂಗ್ ಟು ಟಚ್ ಯು, ಇಟ್ಸ್ ಗೋಯಿಂಗ್ ಟು ಟೇಕ್ ಯು. ಅದರ ಸ್ಪರ್ಶ ಆಗಕ್ಕೆ ಮುಂಚೆ ಕಡೆ ಅವಕಾಶ, ಒಂದೇ ಅವಕಾಶ, ಏಳು ಮೇಲೆ ಉತ್ತರದ ಕಡೆ ತಿರುಗು, ಹೆಜ್ಜೆ ಇಡು, ಹಿಮಾಲಯದ ಕಡೆ ವೈರಾಗ್ಯ ಭಾವವನ್ನು ತಳಿ ಎಲ್ಲ ಮರ್ತು ಬಿಡು, ಎಲ್ಲ ಬಿಟ್ಟು ಬಿಡು, ಹಿಂದಿನ ದುಷ್ಕರ್ಮಗಳನ್ನ ಸುಟ್ಟು ಹಾಕಿಬಿಡು, ಪರಮಾತ್ಮನ ಸ್ಮರಣೆಯನ್ನು ಮಾಡ್ಕೋ, ಎದ್ದು ನಡೆಯತಕ್ಕಂಥ ಬುದ್ಧ ಆಗು. ಧರ್ಮದೇವತೆ ಗಾಂಧಾರಿ ಇದ್ದಾಳೆ, ಕರ್ಕೊಂಡು ಹೋಗ್ತಾಳೆ ನಿನ್ನ ಕೈ ಹಿಡಿದುಕೊಂಡು. ಐಶ್ವರ್ಯ, ಸಿಹಿ, ಒಳ್ಳೆಯ ಅರಮನೆ, ಅಂತಃಪುರ, ವೈಭೋಗ, ವಿಜೃಂಭಣೆ, ಬಂಧುಜನ, ಇವೆಲ್ಲ ಅಲಂಕಾರಗಳು, ಅಹಂಕಾರಗಳು ಯಾವತ್ತಿಗೂ ಕಡೆವರೆಗೂ ಇರೋದಿಲ್ಲ. ಅದು ಅಲ್ಲದೆ ಬರ್ತಾ ಇರತಕ್ಕಂಥವನು ಸಾಮಾನ್ಯ ಮನುಷ್ಯ ಅಲ್ಲ, ಕಾಲ ಯಮ ಬರ್ತಾ ಇದ್ದಾನೆ, ಮೃತ್ಯು ದಂಡ ಹಿಡ್ಕೊಂಡು ಬರ್ತೀಯಾನೆ. ಅವನ ಎದುರುಗಡೆ ಅಧಿಕಾರ, ಸಿಂಹಾಸನ, ಬಂಧುಜನ, ಶಸ್ತ್ರ ಏನೂ ಕೆಲಸ ಮಾಡೋದಿಲ್ಲ. ಈ ಕ್ಷಣದಲ್ಲಿ ನಿನ್ನವರು ಯಾರು ಬಂದು ಕಾಪಾಡ್ತಾರಂದರೆ, ನಿನ್ನವರು ಅಂತ ಒಂದೇ ಒಂದು ಪಿಶಾಚಿ ಇರಲಿಲ್ಲ, ನಿನ್ನವರು ಎಲ್ಲ ಮೃತರಾಗಿದ್ದಾರೆ. ಈಗ ಅದಕ್ಕೂ ಹೆಚ್ಚು ಅಂದರೆ ವೃದ್ಧಾಪ್ಯ ಈಗಾಗಲೇ ನಿನ್ನ ಮುಕ್ಕಾಲು ತಿಂದು ಹಾಕಿಬಿಟ್ಟಿದೆ. ಸುಮ್ಮನೆ ಇದೆಯಾ ಅಷ್ಟೇ, ವೃದ್ಧಾಪ್ಯ ತಿಂದು ಹಾಕಿಬಿಟ್ಟಿದೆ ನಿನ್ನ ಮಕ್ಕಳೆಲ್ಲ ಭೀಮನ ಕೈಯಿಂದ ಹೊಡೆಸ್ಕೊಂಡು ಅವಮಾನದಲ್ಲಿ ಸತ್ತು ಅವನ ಕೈಯಿಂದ ಸತ್ತರು. ಅಂಥ ನಿನ್ನ ಮಕ್ಕಳನ್ನೆಲ್ಲ ತನ್ನ ಗದೆಯಿಂದ ಪ್ರಹಾರದಿಂದ ಹೊಡೆದು ಕೊಂದಾಕಿರತಕ್ಕಂಥ ಭೀಮಸೇನ ಎಡಗೈಯಿಂದ ಬೈದು ಎಸಿತಾ ಇರತಕ್ಕಂಥ ಆ ಪಿಂಡ ತಿನ್ಕೊಂಡು, ಎಂಜಲು ತಿನ್ಕೊಂಡು ಬದುಕಿದೆಯಲ್ಲ, ನಾಚಿಕೆ ಆಗಲ್ವಾ? ಏಳು ಮೇಲೆ ಹೊಡು. ಈ ಉದ್ರೇಕದ ಮಾತುಗಳು ಬೇಕಿತ್ತು ಧೃತರಾಷ್ಟ್ರನ ಎಬ್ಸೋದಕ್ಕೆ. ಆಮೇಲೆ ಹೇಳ್ತಾನೆ, ಒಂದು ಸಲ ಹೊರಡಕ್ಕೆ ಮುಂಚೆ ಕಣ್ಣು ಮುಚ್ಚಿಕೋ, ಒಳಗಣ್ಣು ಬಿಚ್ಚಿಕೋ, ಹೊರಗಣ್ಣು ಮುಚ್ಚಿಕೋ, ಆತ್ಮಾವಲೋಕನ ಮಾಡ್ಕೋ. ನಾನು ಹೇಳ್ತಾ ಇರೋದು ಸರಿನಾ ತಪ್ಪ ಯೋಚನೆ ಮಾಡು. ನಾನು ಹೇಳ್ತಾ ಇರೋದು ಸತ್ಯ ಕಟುವಾಗಿರುತ್ತೆ, ನಿಷ್ಠುರವಾಗಿರುತ್ತೆ, ಆದರೆ ಸತ್ಯನೇ ಆಗಿರುತ್ತೆ ಯಾವತ್ತೂ.